ನಮಸ್ಕಾರ. ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿ ಅವರ ತತ್ವಾದರ್ಶಗಳ ಪಾಲನೆಯಿಂದ ಭಯೋತ್ಪಾದನೆ, ಹವಾಮಾನ ವೈಪರೀತ್ಯದ ಸಮಸ್ಯೆಗೆ ಪರಿಹಾರ, ಪ್ರಧಾನಿ ನರೇಂದ್ರ ಮೋದಿ. ತೀವ್ರ ಬರ ಹಿನ್ನೆಲೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ನರೇಗಾ ಫಲಾನುಭವಿಗಳಿಗೆ ವೇತನ ಬಿಡುಗಡೆ. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ. ಎಚ್ಎಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ತೇಜಸ್ನಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾರಾಟ. ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಇದೇ 23-24 ಹಾಗೂ ಮಾರ್ಚ್ 3-4ರಂದು ಮಿಂಚಿನ ನೋಂದಣಿ. ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್. ವಾರ್ತೆಗಳ ವಿವರ. 2 ದಿನಗಳ ದಕ್ಷಿಣ ಕೊರಿಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಈ ಕುರಿತು ಒಂದು ವರದಿ. ದಕ್ಷಿಣ ಕೊರಿಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ರಾಜಧಾನಿ ಸೋಲ್ನ ಯಾನ್ಸಿ ವಿಶ್ವವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆ ಅನಾವರಣ ಮಾಡಿದರು. ಈ ವೇಳೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್, ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಬಾನ್ ಕಿ ಮೂನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆ ಮತ್ತು ಜಾಗತಿಕ ಹವಾಮಾನ ಬದಲಾವಣೆ ಮನುಕುಲವನ್ನು ಕಾಡುವ ಅತಿದೊಡ್ಡ ಸಮಸ್ಯೆಗಳು, ಇವುಗಳ ವಿರುದ್ಧ ಇಡೀ ವಿಶ್ವ ಒಗ್ಗೂಡಿ ಹೋರಾಡುವ ಅಗತ್ಯವಿದೆ ಎಂದು ಹೇಳಿದರು. ಭಯೋತ್ಪಾದನೆ ಮತ್ತು ಜಾಗತಿಕ ಹವಾಮಾನ ವೈಪರೀತ್ಯ ಸಮಸ್ಯೆಗಳ ಪರಿಹಾರಕ್ಕೆ ಮಹಾತ್ಮ ಗಾಂಧಿ ಅವರ ಆದರ್ಶ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರಿಂದ ಪರಿಹಾರ ಸಾಧ್ಯವಿದೆ ಎಂದರು. ಶುದ್ಧ ಗಾಳಿ, ಪರಿಸರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದೇ ಜಾಗತಿಕ ಹವಾಮಾನ ವೈಪರೀತ್ಯದಂತಹ ಸಮಸ್ಯೆಗೆ ಕಾರಣವಾಗಿದೆ ಎಂದು ಹೇಳಿದ ಅವರು, ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ದಿನವಾದ ಅಕ್ಟೋಬರ್ 2ರಂದು ವಿಶ್ವ ಅಹಿಂಸಾ ದಿನ ಆಚರಿಸಲು ವಿಶ್ವಸಂಸ್ಥೆ ಸಮ್ಮತಿ ನೀಡಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಈ ವರ್ಷ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ವರ್ಷಾಚರಣೆಯನ್ನು ಭಾರತದಲ್ಲಿ ಆಚರಿಸಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಸೋಲ್ನ ಪ್ರತಿಷ್ಠಿತ ಯಾನ್ಸಿ ವಿಶ್ವವಿದ್ಯಾಲಯದಲ್ಲಿ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಮಾಡಿರುವುದು ಸಂತೋಷದ ವಿಚಾರ ಎಂದರು. एक संकट है आतंकवाद का और दूसरा संकट है क्लाइमेट चेंज का. अगर महात्मा गांधी के जीवन को देखें तो इन दोनों समस्याओं का समाधान महात्मा गांधी के जीवन में, उनके आदर्शों में और उनके उपदेश में हम रास्ता खोज सकते हैं. ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ 2015ರ ಬಳಿಕ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊರಿಯಾಗೆ ಆಗಮಿಸಿದ್ದಾರೆ. ಉಭಯ ದೇಶಗಳ ನಡುವೆ ವ್ಯಾಪಾರ ಸೇರಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸುವುದಾಗಿ ಹೇಳಿದರು. That if you want to change the world, start with yourself, and there is no path to peace. Peace is the path. Have more resonance than ever. Through the unveiling ceremony today, the spirit of Gandhi will be etched in the hearts of the Korean people forevermore. I truly hope that Gandhi's great spirit will be translated into peace and prosperity that goes beyond the Korean peninsula to all over Asia. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಬಾನ್ ಕಿ ಮೂನ್ 1977ರಲ್ಲಿ ಭಾರತದಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರ ತತ್ವ ಆದರ್ಶಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೆ. ಈಗ ಸೋಲ್ನಲ್ಲಿ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿರುವುದು ಖುಷಿ ಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯ ಮೇರೆಗೆ ಅಕ್ಟೋಬರ್ 2ರಂದು ವಿಶ್ವ ಅಹಿಂಸಾ ದಿನ ಆಚರಿಸಲು ವಿಶ್ವಸಂಸ್ಥೆ ಸಮ್ಮತಿಸಿದೆ ಎಂದರು. I have long been inspired by the teachings of Mahatma Gandhi, particularly the far-reaching description of his seven sins, 일곱 가지의 죄악. First, politics without principles, wealth without work, pleasure without conscience, knowledge without character. 2 ದಿನಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಸೇರಿದಂತೆ ಅಲ್ಲಿನ ಪ್ರಮುಖ ಉದ್ಯಮ ಗಣ್ಯರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಕೊರಿಯಾದ ಪ್ರತಿಷ್ಠಿತ ಶಾಂತಿ ಪುರಸ್ಕಾರಕ್ಕೆ ಭಾಜನರಾಗಿದ್ದು, ಪ್ರವಾಸದ ವೇಳೆ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ
ಸೋಲ್ನಲ್ಲಿಂದು ಭಾರತ ಕೊರಿಯಾ ವ್ಯಾಪಾರ ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಭಾರತ ಕೊರಿಯಾ ಸ್ಟಾರ್ಟ್ಅಪ್ ಹಬ್ಗೆ ಚಾಲನೆ ನೀಡಿದ ಪ್ರಧಾನಿ ದಕ್ಷಿಣ ಕೊರಿಯಾಗೆ ಇದೇ ವರ್ಷದಲ್ಲಿ 3ನೇ ಬಾರಿಗೆ ಭೇಟಿ ನೀಡುತ್ತಿರುವುದಾಗಿ ತಿಳಿಸಿ, ಭಾರತ ಅವಕಾಶಗಳ ಭೂಮಿಯಾಗಿ ರೂಪುಗೊಂಡಿದೆ. ಭಾರತ ದಕ್ಷಿಣ ಕೊರಿಯಾ ಮಧ್ಯೆ ಹಲವು ವರ್ಷಗಳ ವ್ಯಾಪಾರ ಸಂಬಂಧವಿದೆ. ಕೊರಿಯನ್ ಉತ್ಪನ್ನಗಳನ್ನು ರಫ್ತು ಮಾಡುವಲ್ಲಿ ಭಾರತ 6ನೇ ಸ್ಥಾನದಲ್ಲಿದ್ದು, ಪ್ರಸಕ್ತ ವರ್ಷ $21.5 ಬಿಲಿಯನ್ ವ್ಯಾಪಾರ ವಹಿವಾಟು ನಡೆಸಿದೆ ಎಂದರು. ಭಾರತ ಮತ್ತು ಕೊರಿಯಾ ನಡುವೆ ಸುದೀರ್ಘ ಕಾಲದಿಂದ ಉತ್ತಮ ಸ್ನೇಹ ಸಂಬಂಧವಿದೆ. ದಕ್ಷಿಣ ಕೊರಿಯಾ ಸ್ವಾಭಾವಿಕ ಪಾಲುದಾರ ದೇಶ. ಈ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ದಕ್ಷಿಣ ಕೊರಿಯಾ ಸ್ಟಾರ್ಟ್ಅಪ್ ಕೇಂದ್ರವನ್ನು ಆರಂಭಿಸಲಾಗಿದೆ. ಭಾರತ ಮತ್ತು ದಕ್ಷಿಣ ಕೊರಿಯಾದ ವಿದ್ಯಾರ್ಥಿಗಳು, ತಂತ್ರಜ್ಞರಿಗೆ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಭಾರತದಲ್ಲಿ ಕೊರಿಯಾದ ಬಂಡವಾಳ $6 ಬಿಲಿಯನ್ ಗಿಂತಲೂ ಹೆಚ್ಚು ಇದ್ದು, ಕೊರಿಯಾದ ಹುಂಡೈ, ಸ್ಯಾಮ್ಸಂಗ್, ಎಲ್ಜಿ ಕಂಪನಿಗಳು ವಿಶ್ವಾಸಾರ್ಹ ಬ್ರ್ಯಾಂಡ್ಗಳಾಗಿವೆ. ಕೊರಿಯಾದ 600ಕ್ಕೂ ಹೆಚ್ಚು ಕಂಪನಿಗಳು ಬಂಡವಾಳ ಹೂಡಿದ್ದು, ಇನ್ನೂ ಹೆಚ್ಚು ಉದ್ಯಮಗಳನ್ನು ಭಾರತ ಸ್ವಾಗತಿಸುತ್ತದೆ. ಭಾರತದಲ್ಲಿ ಉದ್ಯಮ ಸ್ಥಾಪಿಸಲು ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ನೀಡುವುದಕ್ಕೆ ಭಾರತ ಸಿದ್ಧವಿದೆ ಎಂದರು. ಭಾರತದಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ ಅವರು, ಭಾರತದ ಮೂಲಭೂತ ಆರ್ಥಿಕತೆ ಸದೃಢವಾಗಿದ್ದು, ಭವಿಷ್ಯದಲ್ಲಿ ದೇಶದ ಆರ್ಥಿಕತೆ $5 ಟ್ರಿಲಿಯನ್ ತಲುಪಲಿದೆ. ಜಗತ್ತಿನ ಯಾವುದೇ ದೇಶ ವರ್ಷದಿಂದ ವರ್ಷಕ್ಕೆ ಪ್ರತಿಶತ 7ರ ದರದ ವೇಗದಲ್ಲಿ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಿಲ್ಲ. ಆದರೆ ಭಾರತ ಕಠಿಣ ನಿರ್ಧಾರಗಳು, ಆರ್ಥಿಕ ಶಿಸ್ತು, ಜಿಎಸ್ಟಿ ಜಾರಿ ಹಾಗೂ ಕಟ್ಟುನಿಟ್ಟಿನ ನೀತಿಯಿಂದಾಗಿ ಈ ಗುರಿ ಸಾಧಿಸುತ್ತಿದೆ ಎಂದು ಹೇಳಿದರು. ಹಸಿರು ಹಾಗೂ ಸುಸ್ಥಿರ ಬೆಳವಣಿಗೆಗೆ ಭಾರತ ಬದ್ಧವಾಗಿದ್ದು, ಈ ನಿಟ್ಟಿನಲ್ಲಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 2022ರ ವೇಳೆಗೆ ಎಲ್ಲರಿಗೂ ಸೂರು ಒದಗಿಸುವ ಆಂದೋಲನ ಆರಂಭಿಸಿದ್ದು, ಸಾಗರಮಾಲಾ ಯೋಜನೆ ಹಾಗೂ ಸ್ಮಾರ್ಟ್ ಸಿಟಿ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಭಾರತ ಹಾಗೂ ದಕ್ಷಿಣ ಕೊರಿಯಾ ಜೊತೆ ಸೇರಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸು ಒದಗಿಸಲು ನಿರ್ಧರಿಸಿವೆ. ಸಂಶೋಧನೆ ಮತ್ತು ನಾವೀನ್ಯತೆಗೆ ಭಾರತ ಒತ್ತು ನೀಡುತ್ತಿದ್ದು, ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡಿದೆ ಎಂದರು. ಇದಕ್ಕೂ ಮೊದಲು ಹುಂಡೈ ಮೋಟಾರ್ ಕಂಪನಿ ಅಧ್ಯಕ್ಷ ಕೊಂಗ್ ಯಂಗ್ ವೂನ್ ಹಾಗೂ ದಕ್ಷಿಣ ಕೊರಿಯಾದ ವ್ಯಾಪಾರ, ಕೈಗಾರಿಕೆ ಮತ್ತು ಕಾರ್ಮಿಕ ಇಲಾಖೆ ಸಚಿವ ಜೂ ಹುಂಗ್ ಹಾನ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಶ್ಲಾಘಿಸಿದರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಪಾವತಿಗೆ ಬಾಕಿ ಇರುವ ಕೂಲಿ ಮೊತ್ತವನ್ನು ರಾಜ್ಯ ಸರ್ಕಾರದ ಮುಂಗಡ ಹಣದಿಂದ ಕೂಲಿಕಾರರಿಗೆ ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಬಳಿಕ ನರೇಗಾ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಬರಬೇಕಿದ್ದ ಬಾಕಿ ಹಣ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಒದಗಿಸಬೇಕಿದ್ದ ಬಾಕಿ ₹438 ಕೋಟಿ ಹಣವನ್ನು ರಾಜ್ಯ ಸರ್ಕಾರದಿಂದಲೇ ಬಿಡುಗಡೆಗೊಳಿಸಲಾಗಿದೆ. ಇನ್ನೂ ಹೆಚ್ಚುವರಿಯಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಕೂಲಿ ಒದಗಿಸಲು ₹500 ಕೋಟಿ ಬಿಡುಗಡೆ ಮಾಡಲಾಗುತ್ತಿದ್ದು, ಒಟ್ಟು ₹938 ಕೋಟಿ ಹಣವನ್ನು ರಾಜ್ಯ ಸರ್ಕಾರದಿಂದಲೇ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ಅದರಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ಹಣ ಬಿಡುಗಡೆ ಆಗಿದೆ. ಕೂಲಿ ಕಾರ್ಮಿಕರು ಏನು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬಹುಶಃ ನಿನ್ನೆ ದಿನ ನಮ್ಮ ರಾಜ್ಯದ ಕಂದಾಯ ಸಚಿವರು ದೇಶಪಾಂಡೆ ಅವರು ಕೆಲವು ಮಾಹಿತಿ ಇಟ್ಟದನ್ನು ಗಮನಿಸಿದ್ದೇನೆ. ಕೇಂದ್ರ ಸರ್ಕಾರ ಮುಂಗಾರಿನ ಒಂದು ಮಳೆಯ ಕೊರತೆಯಿಂದ ಸುಮಾರು 154 ಹಳ್ಳಿಗಳ ತಾಲೂಕುಗಳ ಒಂದು ಬರಗಾಲದ ಹಿನ್ನೆಲೆಗೆ ನಾವೇನು ಘೋಷಣೆ ಮಾಡಿದ್ದೇವೆ, ಬೆಳೆಯ ಹಾನಿಯಾಗಿರ್ತಕ್ಕಂಥದ್ದೇನಿದೆ, ಅದರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಸುಮಾರು 900 ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಘೋಷಣೆ ಮಾಡಿದ್ರು. ಇಲ್ಲಿಯವರೆಗೆ ಹಣ ಬಿಡುಗಡೆ ಆಗಲಿಲ್ಲ. ಅಲ್ಲಿ ಅದೊಂದು ಭಾಗ ನಮ್ಮ ಪರಿಹಾರವನ್ನು ಕೇಳಿದಂಥದ್ದಕ್ಕೆ. ಈಗ ಮತ್ತೊಂದು ಕಡೆ ಕೂಲಿಯ ಹಣವನ್ನು ಬಿಡುಗಡೆ ಮಾಡಿದೆ. ಇವತ್ತು ನಾಡಿನ ಜನತೆ ಈ ಬರಗಾಲದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಾನು ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಈಗಾಗಲೇ ₹438 ಕೋಟಿ ಇಲ್ಲಿಯವರೆಗೆ ನಾವೇನು ಕೂಲಿಯ ಒಂದು ಹಣವನ್ನು ಕೊಡಬೇಕಾಗಿತ್ತು, ಅದಕ್ಕೆ ಈಗಾಗಲೇ ಹಣ ಬಿಡುಗಡೆ ಮಾಡಿ ಆ ಹಣವನ್ನ ಪಂಚಾಯತ್ ಇಲಾಖೆಯಿಂದ ಏನೊಂದು ರೂಲ್ಸ್ ಇಟ್ಕೊಂಡಿದ್ದಾರೆ ಅವರು, ಗೈಡ್ಲೈನ್ಸ್, ಅದರ ಪ್ರಕಾರ ಈ ಒಂದು ನರೇಗಾ ಸ್ಕೀಮ್ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಪೋರ್ಟಲ್ಗೆ ನಾವು ಹಣವನ್ನ ನಾವು
ಟ್ರಾನ್ಸ್ಫರ್ ಮಾಡತಕ್ಕಂಥ ನಿರ್ಧಾರ ಮಾಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೆ ಕುರಿತ ಸಮಸ್ಯೆ ಇನ್ನು 4 ದಿನದೊಳಗೆ ಬಗೆಹರಿಯಲಿದೆ. ಈ ಕುರಿತಂತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಬಿಜೆಪಿ ಆಪರೇಷನ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇಮಕಗೊಂಡಿರುವ ಎಸ್ಐಟಿ ತನಿಖೆ ನ್ಯಾಯಯುತವಾಗಿ ನಡೆಯಲಿದೆ ಎಂದು ಹೇಳಿದರು. ನ್ಯಾಯಯುತವಾಗಿ ನಡೆಯಬೇಕು. ನಾನು ಯಾರನ್ನೋ ಚೆಕ್ ಮಾಡ್ಲಿಕ್ಕೋ ಇಲ್ಲ ಏನೋ ಎದುರಿಸಲಿಕ್ಕೋ ಮಾಡ್ತಕ್ಕಂಥದ್ದಲ್ಲ. ಈ ವ್ಯವಸ್ಥೆಗಳಲ್ಲಿ ಸರಿಯಾದ ರೀತಿಯ ಮಾರ್ಪಾಡು ತರಲಿಕ್ಕೆ ಯಾವ ರೀತಿ ಒಂದು ತಾರ್ಕಿಕ ಎಂಡಿಗೆ ತರಬೇಕು ಅದಕ್ಕೆ ನಾನು ತೀರ್ಮಾನ ಮಾಡಬೇಕಾದ್ರೆ ಇದಕ್ಕೆ ನಮಗೆ ತೊಂದರೆ ಆಗಿರ್ತಕ್ಕಂಥದ್ದು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡ, ನರೇಗಾದಡಿ ಈ ವರ್ಷ 10 ಕೋಟಿ ದುಡಿಮೆ ದಿನಗಳ ಗುರಿಯನ್ನು ಹೊಂದಲಾಗಿದೆ. ಕೇಂದ್ರ ಸರ್ಕಾರದಿಂದ ಸುಮಾರು 2049 ಕೋಟಿ ರೂಪಾಯಿ ಬಾಕಿ ಹಣ ಬರಬೇಕಿದ್ದು, ಕಳೆದ ತಿಂಗಳು ಕೇಂದ್ರ ಸಚಿವರನ್ನು ರಾಜ್ಯ ನಿಯೋಗ ಭೇಟಿಯಾಗಿರುವ ಹಿನ್ನೆಲೆಯಲ್ಲಿ ಫೆಬ್ರವರಿ ಮೊದಲ ವಾರದಲ್ಲಿ ಕೇವಲ 117 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಗೊಳಿಸಲಾಗಿದೆ ಎಂದು ವಿವರಿಸಿದರು. ಫೆಬ್ರವರಿ 1ನೇ ತಾರೀಕಷ್ಟೊತ್ತಿಗೆ ಕೂಲಿ ವೆಚ್ಚ 542.5 ಕೋಟಿ, ಫೆಬ್ರವರಿ 1ನೇ ತಾರೀಕಿಗೆ 542.5 ಕೋಟಿ ಬಾಕಿ ಉಳಿದಿತ್ತು. ಮೆಟೀರಿಯಲ್ ಅಂದ್ರೆ ಸಾಮಗ್ರಿ ಬಾಕ್ಸು 691.62 ಕೋಟಿ ಬಾಕಿ ಉಳಿದಿತ್ತು ಫೆಬ್ರವರಿ 1ನೇ ತಾರೀಕಿಗೆ. ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಹಿಂದುಳಿದ ಸಮುದಾಯದ ಯುವಜನರಿಗೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಪ್ರವಾಸಿ ಟ್ಯಾಕ್ಸಿ ವಿತರಣಾ ಸಮಾರಂಭವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಫಲಾನುಭವಿಗಳಿಗೆ ಟ್ಯಾಕ್ಸಿ ಕೀಲಿಕೈ ವಿತರಿಸಿದರು. ಬಳಿಕ ಆಟೋ, ಲಾರಿ ಸೇರಿದಂತೆ ಅಸಂಘಟಿತ ಚಾಲಕರು ಉತ್ತಮ ಜೀವನ ನಡೆಸುವಂತಾಗಲು ರಾಜ್ಯದೆಲ್ಲೆಡೆ ಮುಂಬರುವ ದಿನಗಳಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಈಗಾಗಲೇ ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಚಾಲಕರಿಗೆ ಕಡಿಮೆ ದರದಲ್ಲಿ ವಸತಿ ಸೌಲಭ್ಯವನ್ನು ಒದಗಿಸಲು ತೀರ್ಮಾನಿಸಲಾಗಿದ್ದು, ಇದನ್ನು ಆಯವ್ಯಯದಲ್ಲಿ ಪ್ರಕಟಿಸಲಾಗಿದೆ ಎಂದು ತಿಳಿಸಿದರು. ಪ್ರವಾಸೋದ್ಯಮ ಇಲಾಖೆ ವತಿಯಿಂದ 160ಕ್ಕೂ ಹೆಚ್ಚು ಕಾರುಗಳನ್ನು ವಿತರಿಸಲಾಗುತ್ತಿದೆ ಎಂದು ಹೇಳಿದರು. ಸರ್ಕಾರದ ಫಲಾನುಭವಿಗಳಾಗಿ ಗುರುತಿಸಿ ಇವತ್ತಿನ ದಿನ ಅವರ ಸುಪರ್ದಿಗೆ ಈ ಒಂದು ವಾಹನಗಳನ್ನು ಕೊಡ್ತಾ ಇದ್ದೇವೆ. ಹಲವಾರು ಜಿಲ್ಲೆಗಳಲ್ಲೂ ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಒಟ್ಟಾರೆ ಸುಮಾರು 150ಕ್ಕೂ ಹೆಚ್ಚಿನ ಒಂದು ಪ್ರವಾಸಿ ಟ್ಯಾಕ್ಸಿಗಳನ್ನು ವಿತರಣೆ ಮಾಡ್ತಕ್ಕಂಥದ್ದೇನಿದೆ. ನಾನು ಇತ್ತೀಚೆಗೆ ರಾಜ್ಯದ 2019-20 ಸಾಲಿನ ಆಯವ್ಯಯವನ್ನು ಮಂಡನೆ ಮಾಡೋದಕ್ಕಿಂತ ಮುಂಚೆ ಆಟೋ ಚಾಲಕರುಗಳು, ಟ್ಯಾಕ್ಸಿ ಚಾಲಕರುಗಳು ಹೀಗೆ ಮತ್ತು ಓಲಾ ಊಬರ್ನ ಚಾಲಕ ವೃತ್ತಿ ಮಾಡ್ತಕ್ಕಂಥವರು ಮತ್ತು KSTC ಮುಖಾಂತರ ಈ ಒಂದು ಬೆಂಗಳೂರು ನಗರದಲ್ಲಿ ಚಾಲಕರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥವರ ಒಂದು ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೇನೆ. ಇವತ್ತು ಈ ವರ್ಷದ ಬಜೆಟ್ನಲ್ಲಿ ವಿಶೇಷವಾಗಿ ಆಟೋ ವೃತ್ತಿ ಮತ್ತು ಈ ಒಂದು ಓಲಾ ಯೂಬರ್ನ ವೃತ್ತಿ ಮಾಡ್ತಕ್ಕಂಥ ಯುವಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ಏನು ಮಾಡಿದ್ದೇವೆ. ಈ ಒಂದು ವೃತ್ತಿ ಮಾಡ್ತಕ್ಕಂಥವರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವರಿಗೆ ಕಡಿಮೆ ದರದ ಮನೆಗಳ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಅದು 2019-20 ಸಾಲಿಗೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ 2ನೇ ದಿನವಾದ ಇಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನಿರ್ಮಿತ 2 ಆಸನಗಳ ತೇಜಸ್ ಲಘು ಯುದ್ಧ ವಿಮಾನದಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾರಾಟ ನಡೆಸಿದರು. LCA ತೇಜಸ್ ವಿಮಾನದ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ಕೊಟ್ಟ ಮರುದಿನವೇ ಸೇನಾ ಮುಖ್ಯಸ್ಥರು ವಿಮಾನದಲ್ಲಿ ಸುಮಾರು 30 ನಿಮಿಷಗಳ ಕಾಲ ಹಾರಾಟ ನಡೆಸಿದ್ದು ವಿಶೇಷವಾಗಿತ್ತು.
ಹಾರಾಟ ನಡೆಸಿದ ಬಳಿಕ ಬಿಪಿನ್ ರಾವತ್ ತೇಜಸ್ ವಿಮಾನದಲ್ಲಿ ಅರ್ಧ ಗಂಟೆಗಳ ಸಮಯ ಹಾರಾಟ ನಡೆಸಿದ ಕ್ಷಣ ಸಂತಸ ತಂದಿದೆ. ಭಾರತೀಯ ಸೇನೆಗೆ ತೇಜಸ್ ವಿಮಾನ ಅತಿದೊಡ್ಡ ಶಕ್ತಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. For me, it was a wonderful experience to have got the opportunity to fly inside the LCA. From whatever I could witness, the avionics of the aircraft are very good. I could also see the manner in which the pilot was carrying out the targeting, both in the radar mode and other modes. And I think it's a wonderful aircraft. And if this gets added to the inventory, I'm sure it will increase. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಿನ್ನೆ ಆರಂಭಗೊಂಡ 12ನೇ ಆವೃತ್ತಿಯ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ 2ನೇ ದಿನವಾದ ಇಂದು ಕೂಡ ವಿವಿಧ ಸರಕು ಸಾಗಣೆ ವಿಮಾನಗಳು ಸೇರಿದಂತೆ ಯುದ್ಧ ವಿಮಾನಗಳು ಬಾನಂಗಳದಲ್ಲಿ ಆಕರ್ಷಕ ಕಸರತ್ತು ನಡೆಸಿದವು. ವೈಮಾನಿಕ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದರು. ಮತ್ತೊಂದೆಡೆ ವೈಮಾನಿಕ ಪ್ರದರ್ಶನದಲ್ಲಿ ವಿವಿಧ ದೇಶಗಳ ರಕ್ಷಣಾ ಉತ್ಪನ್ನಗಳನ್ನು ಅನಾವರಣ ಮಾಡಲಾಯಿತು. ಬೆಂಗಳೂರಿನಲ್ಲಿಂದು ರಕ್ಷಣಾ ಇಲಾಖೆ ಹಾಗೂ ನಾಗರಿಕ ವಿಮಾನಯಾನ ಸಚಿವಾಲಯ ಆಯೋಜಿಸಿದ್ದ ವ್ಯಾಪಾರ ಮತ್ತು ಸ್ಟಾರ್ಟ್ಅಪ್ ದಿನ ಕುರಿತ ಕಾರ್ಯಾಗಾರ ನಡೆಯಿತು. ಐಎನ್ಇಇ ಅಧ್ಯಕ್ಷ ಡಾ ಸನಾಕ್ ಮಿಶ್ರಾ, ನಾಗರಿಕ ವಿಮಾನಯಾನ ಸಚಿವಾಲಯದ ಆರ್ಥಿಕ ಸಲಹೆಗಾರ್ತಿ ವಂದನಾ ಅಗರ್ವಾಲ್, ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಶೇಖರ್ ಸಿ ಮಂಡೆ, ಡಿಆರ್ಡಿಒ ಅಧ್ಯಕ್ಷ ಡಾ ಸತೀಶ್ ರೆಡ್ಡಿ, ನೀತಿ ಆಯೋಗದ ಸದಸ್ಯ ಡಾ ವಿಕೆ ಸರಾವತ್ ಸೇರಿದಂತೆ ಪ್ರಮುಖ ಗಣ್ಯರು ಭಾಗಿಯಾಗಿದ್ದರು. ವಂದನಾ ಅಗರ್ವಾಲ್, ದೇಶದಲ್ಲಿ ನಾಗರಿಕ ವಿಮಾನಯಾನ ಸಂಚಾರ ಪ್ರಗತಿ ಸಾಧಿಸುತ್ತಿದೆ, ವಿಶ್ವ ದರ್ಜೆಯಲ್ಲಿ 3ನೇ ಸ್ಥಾನ ಪಡೆದಿದೆ, ಪ್ರಾದೇಶಿಕ ವಿಮಾನಯಾನ ಕ್ಷಿಪ್ರಗತಿಯಲ್ಲಿ ವಿಸ್ತಾರಗೊಳ್ಳುತ್ತಿದೆ ಎಂದರು. ದೇಶದ ಮೂಲೆ ಮೂಲೆಗೂ ವಿಮಾನಯಾನ ವಿಸ್ತರಿಸುವ ಗುರಿ ಹೊಂದಲಾಗಿದೆ, ಅದೇ ರೀತಿ ಖಾಸಗಿ ವಿಮಾನಗಳ ಹಾರಾಟವೂ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. India is the third largest order book in the world after the United States and China. We have general aviation, which is charter flights and helicopters and other services which are not scheduled operations but what we call non-scheduled operations. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ 2019ರ ಪ್ರದರ್ಶನದ ಅಂಗವಾಗಿ ಡ್ರೋನ್ ಒಲಿಂಪಿಕ್ಸ್ ಬೆಂಗಳೂರಿನಲ್ಲಿಂದು ನಡೆಯಿತು. ಅತಿ ದುಬಾರಿ ಹಾಗೂ ವಿನೂತನ ಡ್ರೋನ್ ವಿಮಾನಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬಾನೆತ್ತರಕ್ಕೆ ಚಿಮ್ಮುವ ಮೂಲಕ ತಮ್ಮ ಚಾಕಚಕ್ಯತೆಯನ್ನು ಪ್ರದರ್ಶಿಸಿದವು. ತುರ್ತು ಸಂದರ್ಭದಲ್ಲಿ ಚಿಕಿತ್ಸಾ ಸಾಮಗ್ರಿಗಳನ್ನು ಹೇಗೆ ಪೂರೈಸಬೇಕು ಎಂಬುದನ್ನು ಪ್ರದರ್ಶನದ ಮೂಲಕ ತೋರಿಸಿ ಪುಟ್ಟ ಲೋಹದ ಹಕ್ಕಿಗಳು ತಮ್ಮ ಕಾರ್ಯಕ್ಷಮತೆ ಮೆರೆದವು. ವಿನೂತನ ಡ್ರೋನ್ ವಿಮಾನಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. Keep your eyes still to make its decision. Beautiful payload drop, fantastically executed by the teams. We have the third drone coming in.
making its final waypoint. This display of mightiness of these hallowed metal birds. ಪ್ರದರ್ಶನ ಮಳಿಗೆಯಲ್ಲಿ ಡ್ರೋನ್ ಕ್ಯಾಮೆರಾ ವಿಮಾನ ತಂತ್ರಜ್ಞಾನ ಕುರಿತು ಮಾಹಿತಿ ನೀಡಿದ ನೌಶೀನ್, ಡ್ರೋನ್ ಎತ್ತರಕ್ಕೆ ಹಾರುವ ಶಕ್ತಿಯನ್ನು ಹೊಂದಿದ್ದು ನಕ್ಸಲ್ ಪೀಡಿತ ಪ್ರದೇಶ ಹಾಗೂ ಗಡಿ ಪ್ರದೇಶಗಳಲ್ಲಿ ಇವುಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದರು. ಶ್ರೀಮತಿ ಅಂಜು ಬಾಬಿ ಜಾರ್ಜ್ joining us. Over. Beautifully executed. Wow. While we are having this brilliant sight, we also have our participants gearing up for the second round, which will soon start. But until then, we will enjoy this. To quickly give you a snapshot, round 1 we had Daksha, Model Aviation, Sagar Defense, Team Asteria. Jets, experimental aircrafts, has multi-skills, flies multi-rotors. Meant for surveillance purpose. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ನೋಂದಣಿಗಾಗಿ ಚುನಾವಣಾ ಆಯೋಗದ ವತಿಯಿಂದ ಇದೇ 23, 24 ಹಾಗೂ ಮಾರ್ಚ್ 3 ಮತ್ತು 4ರಂದು ಮಿಂಚಿನ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಕೇಂದ್ರ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ರಾಜ್ಯದ 58,000 ಬೂತ್ಗಳಲ್ಲಿ ವಿಶೇಷ ಕ್ಯಾಂಪ್ ನೋಂದಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮತದಾರರು ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಕೈಬಿಟ್ಟಿದ್ದರೆ ನೋಂದಣಿ ಮಾಡಿಸಿಕೊಳ್ಳುವ ಕುರಿತು ಅಗತ್ಯ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆಯಬಹುದಾಗಿದೆ ಎಂದು ಹೇಳಿದರು. ಜನವರಿ 1, 2019ಕ್ಕೆ 18 ವರ್ಷ ತುಂಬಿದವರು ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಈಗಾಗಲೇ ರಾಜ್ಯದಲ್ಲಿ 5,03,00,000 ಮತದಾರರು ಪಟ್ಟಿಯಲ್ಲಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ 17,45,000 ಅರ್ಜಿಗಳು ಬಂದಿದ್ದು, ನೋಂದಾಯಿಸಿಕೊಳ್ಳದ ಒಟ್ಟು 6,35,000 ಅರ್ಹ ಮತದಾರರನ್ನು ನೋಂದಾಯಿಸಿಕೊಳ್ಳಲಾಗಿದೆ. 7,50,000 ಮತದಾರರನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ತಿಳಿಸಿದರು. 3,82,000 ದಿವ್ಯಾಂಗ ಮತದಾರರನ್ನು ನೋಂದಾಯಿಸಲಾಗಿದೆ. ಮತದಾರರ ನೋಂದಣಿ ಪ್ರಮಾಣವನ್ನು ಹೆಚ್ಚಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದ್ದು, ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. 23rd, 24th ಫೆಬ್ರವರಿ ಈ ವಾರದ್ದು 23ನೇ ಮತ್ತು 24ನೇ ಫೆಬ್ರವರಿಗೆ ಅದು ಇಡೀ ರಾಷ್ಟ್ರದಲ್ಲಿ ಇದೆ. ಸೊ ಇಲ್ಲಿ ಕೂಡ ಇರ್ತದೆ. ಈ ದಿವಸ ತಮ್ಮ ಬೂತ್ ಲೆವೆಲ್ ನಮ್ಮ ಹತ್ತಿರ ಆಲ್ಮೋಸ್ಟ್ ಮೋರ್ ದೆನ್ 58,000 ಬೂತ್ ಇದೆ. ಪ್ರತಿಯೊಂದು ಬೂತ್ ಲೆವೆಲ್ ಆಫೀಸರ್ ಯಾರು ಇದ್ದಾರೆ ಅವರು ಬೂತ್ದಲ್ಲಿ ಇರ್ತಾರೆ. ಆ ದಿವಸ ಒಂದು ಬೂತ್ದಲ್ಲಿ ಸುಮಾರು 350 ಮನೆ ಇರಬಹುದು ಹೆಚ್ಚು ಕಡಿಮೆ. ತಮ್ಮ ಹೆಸರು ಇದೆ ಅಥವಾ ಇಲ್ಲ ವೆರಿಫೈ ಮಾಡಿದವರು their number is around 7.5 lakhs, 7.5 ಲಕ್ಷ. So this is a very low number. ತಮ್ಮ ಮಾಧ್ಯಮದ ಮುಖಾಂತರ ನಾವು ಜನಸಾಮಾನ್ಯರಿಗೆ ಕೇಳ್ತಾ ಇದ್ದೀವಿ, ದಯವಿಟ್ಟು ಈಗಲೇ ತಮ್ಮ ಹೆಸರು ಇದೆ ಅಥವಾ ಇಲ್ಲ ಅದು ನೋಡಬೇಕು. ನೋಡಬೇಕಾದರೆ 2-3 ಮಾಧ್ಯಮಗಳು ಇವೆ. ಒಂದು cokarnataka.kr.nic.in ಈ ನಮ್ಮ ವೆಬ್ ಪೋರ್ಟಲ್ ಇದೆ. ಮತದಾರರು ತಮ್ಮ ಹೆಸರು ಮತ್ತು ಇತರ ವಿವರಗಳನ್ನು ಪಡೆಯಲು ಚುನಾವಣಾ ಆಯೋಗದ ಜಾಲತಾಣ www.ceokarnataka.car.nic.in ಅನ್ನು ಸಂಪರ್ಕಿಸಬಹುದು. ಮತದಾರರು ಪಟ್ಟಿ ಸೇರ್ಪಡೆಗೆ ಜಾಲತಾಣದ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಇದಕ್ಕಾಗಿ www.voterreg.car.nic.in ಅಥವಾ nvsp.in ಅನ್ನು ಉಪಯೋಗಿಸಬಹುದಾಗಿದೆ ಎಂದು ಹೇಳಿದರು. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ನೆಲ್ಲೂರಿನ ಎಫ್ಎಂ ರೇಡಿಯೋ ಕೇಂದ್ರವನ್ನು ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಶೇಖರ್ ವೆಂಪತಿ, ಆಕಾಶವಾಣಿಯ ಮಹಾನಿರ್ದೇಶಕ ಶಹರಿಯಾರ್, ದೂರದರ್ಶನದ ದಕ್ಷಿಣ ವಲಯ ಹೆಚ್ಚುವರಿ ಮಹಾನಿರ್ದೇಶಕ ಡಾಕ್ಟರ್ ರಾಜ್ಕುಮಾರ್ ಉಪಾಧ್ಯಾಯ ಸೇರಿದಂತೆ ಆಕಾಶವಾಣಿಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. MHz పై ఎం వెంకయ్య నాయుడు
ತಾವು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರಾಗಿದ್ದ ವೇಳೆ ನೆಲ್ಲೂರು ಎಫ್ಎಂ ರೇಡಿಯೋ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದು, ಅದನ್ನು ಇಂದು ತಾವೇ ಲೋಕಾರ್ಪಣೆಗೊಳಿಸುತ್ತಿರುವುದು ಸಂತಸದ ಸಂಗತಿ ಎಂದರು. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಾದ ಇಂದು ತಮ್ಮ ಮಾತೃಭಾಷೆ ತೆಲುಗಿನಲ್ಲಿ ಮೂಡಿಬರುವ ಆಕಾಶವಾಣಿ ಕೇಂದ್ರವನ್ನು ಉದ್ಘಾಟಿಸುತ್ತಿರುವುದಕ್ಕೆ ಹೆಮ್ಮೆಯಾಗುತ್ತಿದೆ. ಈ ಕೇಂದ್ರದ ಮೂಲಕ ನಾಡಿನ ಸಂಸ್ಕೃತಿ, ಪರಂಪರೆ ಅನಾವರಣಗೊಳಿಸುವ ಕಾರ್ಯಕ್ರಮಗಳು ಬಿತ್ತರಗೊಳ್ಳುವ ಮೂಲಕ ಯುವ ಜನತೆ ಹಾಗೂ ಎಲ್ಲ ಸಮುದಾಯದ ಜನತೆಗೆ ಸಹಕಾರಿಯಾಗಲಿದೆ ಎಂದರು. Distance of 63 kilometers, which means 11,800 square kilometer area. This is a happy news. ತೀವ್ರಗತಿಯಲ್ಲಿ ಬೆಳೆಯುತ್ತಿರುವ ವಿದ್ಯುನ್ಮಾನ ಮಾಧ್ಯಮದ ಇಂದಿನ ದಿನಗಳಲ್ಲಿ ಆಕಾಶವಾಣಿ ತನ್ನದೇ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದು, ದೇಶದ ಪ್ರತಿಶತ 90% ಜನರನ್ನು ತಲುಪುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಕಾರ್ಯಕ್ರಮವಾದ ಮನ್ ಕಿ ಬಾತ್ ಆಕಾಶವಾಣಿ ಮೂಲಕ ದೇಶದ ಎಲ್ಲ ನಾಗರಿಕರನ್ನು ತಲುಪುತ್ತಿದೆ. ಆಪತ್ತು, ವಿಪತ್ತು ಮತ್ತಿತರ ತುರ್ತು ಸಂದರ್ಭಗಳಲ್ಲಿ ಜನತೆಗೆ ಸಲಹೆ, ಸೂಚನೆ ಹಾಗೂ ಸಂದೇಶ ನೀಡುವಲ್ಲಿ ಸಮುದಾಯ ರೇಡಿಯೋ ಕೇಂದ್ರಗಳ ಪಾತ್ರ ಮಹತ್ವದ್ದಾಗಿದೆ ಎಂದರು. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಾದ ಇಂದು ಪ್ರತಿಯೊಬ್ಬರೂ ತಮ್ಮ ಮಾತೃಭಾಷೆಯನ್ನು ಪ್ರೋತ್ಸಾಹಿಸಿ ಗೌರವಿಸಲು ಪಣ ತೊಡಬೇಕು. ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಮಾತೃಭಾಷೆಯ ಪಾತ್ರ ಮಹತ್ವದ್ದಾಗಿದೆ. ಮಾತೃಭಾಷೆಯಲ್ಲಿ ಮೊದಲ ಹಂತದ ಶಿಕ್ಷಣ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಮಾತೃಭಾಷೆ ಬಳಕೆಯನ್ನು ಪ್ರೋತ್ಸಾಹಿಸಬೇಕು ಎಂದರು. ಇಂದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ. ಭಾಷಾ ವೈವಿಧ್ಯತೆ, ಸಾಂಸ್ಕೃತಿಕ ಹಿರಿಮೆ ಹಾಗೂ ಬಹುಭಾಷಿತ್ವದ ಉತ್ತೇಜನಕ್ಕಾಗಿ ಈ ದಿನದಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವಾಗಿ ಆಚರಿಸಲಾಗುತ್ತದೆ. ಈ ವರ್ಷವನ್ನು ಅಂತಾರಾಷ್ಟ್ರೀಯ ಸ್ಥಳೀಯ ಭಾಷಾ ವರ್ಷವೆಂದು ಆಚರಿಸಲಾಗುತ್ತಿದೆ. ಸ್ಥಳೀಯ ಭಾಷೆಗಳ ಅಭಿವೃದ್ಧಿ, ಶಾಂತಿ ಹಾಗೂ ಸಮನ್ವಯತೆ ಈ ವರ್ಷದ ಘೋಷವಾಕ್ಯ. 6,000 ಆಡುಭಾಷೆಗಳಲ್ಲಿ ಕನಿಷ್ಠ 43% ಭಾಷೆಗಳು ಅಳಿವಿನಂಚಿನಲ್ಲಿವೆ. ಕೆಲ ನೂರಾರು ಭಾಷೆಗಳು ಮಾತ್ರ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ಥಾನ ಪಡೆದುಕೊಂಡಿದ್ದು, ಸಾರ್ವಜನಿಕ ಬದುಕಿನಲ್ಲಿ ಕಂಡುಬರುತ್ತಿವೆ. ವಿಶ್ವಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಪ್ರತಿ 2 ವಾರಕ್ಕೊಂದು ಭಾಷೆ ಕಣ್ಮರೆಯಾಗುತ್ತಿದ್ದು, ಅದರ ಸಮಗ್ರ ಸಂಸ್ಕೃತಿ ಹಾಗೂ ಬೌದ್ಧಿಕ ಪರಂಪರೆ ನಶಿಸಿ ಹೋಗುತ್ತಿವೆ. ಯುನೆಸ್ಕೋ ಕಳೆದ 20 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಆಚರಿಸುತ್ತಿದ್ದು, ಭಾಷಾ ವೈವಿಧ್ಯತೆ, ಮಾತೃಭಾಷಾ ಆಧಾರಿತ ಬಹುಭಾಷಾ ಶಿಕ್ಷಣ ಉಳಿಸಲು ಪ್ರಯತ್ನಿಸುತ್ತಿದೆ. ಈ ನಿಟ್ಟಿನಲ್ಲಿ ಬಹುಮಟ್ಟಿನ ಪ್ರಗತಿ ಸಾಧಿಸಿದ್ದು, ಮಾತೃಭಾಷೆ ಮಹತ್ವದ ಕುರಿತು ಶಾಲಾ ಶಿಕ್ಷಣ ಹಂತದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಕೇಂದ್ರೀಯ ಅರೆಸೇನಾ ಪಡೆಯ ಎಲ್ಲ ಸಿಬ್ಬಂದಿ ದೆಹಲಿ ಶ್ರೀನಗರ, ಜಮ್ಮು ಶ್ರೀನಗರ ನಡುವೆ ವಿಮಾನಯಾನ ಸೌಲಭ್ಯ ಪಡೆಯಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಈ ನಿರ್ಧಾರದಿಂದ ಸುಮಾರು 7,80,000 ಅರೆಸೇನಾ ಪಡೆ ಸಿಬ್ಬಂದಿಗೆ ಅನುಕೂಲವಾಗಲಿದ್ದು, ಈ ಹಿಂದೆ ವಿಮಾನಯಾನ ಸೌಲಭ್ಯದಿಂದ ಹೊರ ಉಳಿದಿದ್ದ ಸಿಬ್ಬಂದಿಗೂ ಇದನ್ನು ವಿಸ್ತರಿಸಲಾಗಿದೆ. ಜಮ್ಮು, ಶ್ರೀನಗರ, ದೆಹಲಿಯ ನಡುವೆ ಕೆಲಸದ ನಿಮಿತ್ತ ಕೈಗೊಳ್ಳುವ ಪ್ರವಾಸ, ರಜೆಗಾಗಿ ರಜೆಯ ನಂತರದ ಪ್ರಯಾಣವನ್ನು ಈಗ ಸಿಎಪಿಎಫ್ನ ಎಲ್ಲ ಸಿಬ್ಬಂದಿ ವಿಮಾನಯಾನದ ಮೂಲಕ ಬಹುದಾಗಿದೆ. ನೌಕರರ ಭವಿಷ್ಯ ನಿಧಿ ಇಪಿಎಫ್ ಬಡ್ಡಿದರವನ್ನು 2018-19 ಸಾಲಿಗೆ ಶೇಕಡಾ 8.65ಕ್ಕೆ ಕೇಂದ್ರ ಈ ದರ 8.55ರಲ್ಲಿತ್ತು. ಈ ಏರಿಕೆ ಲಾಭ ಸುಮಾರು 6 ಕೋಟಿ ಇಪಿಎಫ್ ಚಂದಾದಾರರಿಗೆ ಸಿಗಲಿದೆ ಎಂದು ಕೇಂದ್ರ ಕಾನೂನು ಮಂತ್ರಿ ಸಂತೋಷ್ ಕುಮಾರ್ ಗಂಗ್ವಾರ್ ತಿಳಿಸಿದ್ದಾರೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಕೇಂದ್ರೀಯ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಈ ಸಂಬಂಧದ ಪ್ರಸ್ತಾವ ಅನುಮತಿಗಾಗಿ ಹಣಕಾಸು ಸಚಿವಾಲಯಕ್ಕೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾತ್ಮ ಗಾಂಧೀಜಿ ಅವರ ತತ್ವಾದರ್ಶಗಳ ಪಾಲನೆಯಿಂದ ಭಯೋತ್ಪಾದನೆ, ಹವಾಮಾನ ವೈಪರೀತ್ಯದ ಸಮಸ್ಯೆಗೆ ಪರಿಹಾರ, ಪ್ರಧಾನಿ ನರೇಂದ್ರ ಮೋದಿ. ತೀವ್ರ ಬರ ಹಿನ್ನೆಲೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಂದ ನರೇಗಾ ಫಲಾನುಭವಿಗಳಿಗೆ ವೇತನ ಬಿಡುಗಡೆ. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ, ಎಚ್ಎಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ತೇಜಸ್ನಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾರಾಟ. ಮತ್ತು ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಇದೇ 23, 24 ಹಾಗೂ ಮಾರ್ಚ್ 3, 4ರಂದು ಮಿಂಚಿನ ನೋಂದಣಿ, ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.